ಹೆಚ್ಚು ಕಮ್ಮಿ 30 ಲಕ್ಷ ಬಾಂಗ್ಲಾದೇಶದ ಜನ ಅಕ್ರಮವಾಗಿ ಇಲ್ಲಿ ಬಂದಿದ್ದವರು 2 ದಿನದಲ್ಲಿ ವಾಪಸ್ ಓಡಕ್ ಶುರು ಮಾಡಿದ್ದಾರೆ. ಹೀಗ್ ಸಡನ್ ಆಗಿ ಮಾಡ್ತಿರೋದಕ್ಕೆ ಏನ್ ಕಾರಣ ಗೊತ್ತಾ? ಸುವೇಂದು ಅಧಿಕಾರಿ ತಂದ 3D ಮಾಡೆಲ್ ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಅಂದ್ರೆ ಅಕ್ರಮ ಬಾಂಗ್ಲಾದವ್ರನ್ನ ಹುಡ್ಕಿ ID ಡಿಲೀಟ್ ಮಾಡಿಸಿ ಬಾಂಗ್ಲಾದೇಶಕ್ಕೆ ವಾಪಸ್ ಓಡಿಸೋದು. ಹೀಗ್ ಸಿಕ್ಬಿದ್ದವ್ರನ್ನ ಡಿಟೆನ್ಷನ್ ಸೆಂಟರ್ ನಲ್ಲಿ ಹಾಕೊಂಡು ಒಂದ್ 25 ಪ್ರಶ್ನೆ ಕೇಳ್ತಾರೆ. ಕನ್ಫರ್ಮ್ ಆದ್ರೆ ಬಾರ್ಡರ್ ಇಂದ ಆಚೆ ಕಳ್ಸೋದಷ್ಟೇ ಅಲ್ಲದೆ ಇಷ್ಟು ದಿನ ಇದ್ದ ಮನೆ ಜಾಗ ಡೆಮೊಲಿಷ್ ಮಾಡಿ ಸರ್ಕಾರ ವಶಪಡಿಸ್ಕೊಳ್ಳುತ್ತೆ. ಅದಕ್ಕೆ ಈ ತಲೆ ಬಿಸಿ ಯಾವ್ದು ಬೇಡ ಅಂತ ಪೂರ್ತಿ ಫ್ಯಾಮಿಲಿನ ಕರ್ಕೊಂಡು ಬಾಂಗ್ಲಾ ಜನರು ಮುಂಬೈ ವೆಸ್ಟ್ ಬೆಂಗಾಲ್ ನ ಬಿಟ್ಟು ಎಸ್ಕೇಪ್ ಆಗ್ತಿದ್ದಾರೆ. ಇದಿಷ್ಟೆಲ್ಲ ಈ ತರ ಜನರನ್ನ ಸಾಕ್ತಿದ್ದ ಕ್ರಿಯೇಟ್ ಮಾಡ್ತಿದ್ದ ಸಿಸ್ಟಮ್ ಕೂಡ ಕೊಲ್ಯಾಪ್ಸ್ ಆಗಿದೆ. ಇವ್ರನ್ನ ಕರ್ಕೊಂಡ್ ಬಂದು ಜಾಗ ಕೊಟ್ಟು ಆಧಾರ್ ID ಮಾಡಿಸಿ ಕೆಲ್ಸನ ಕೊಟ್ಟಿದ್ದ ಬ್ರೋಕರ್ಸ್ ಈಗ ಅಂಡರ್ ಗ್ರೌಂಡ್. ಇವತ್ತು 40ಕ್ಕೂ ಹೆಚ್ಚು ಇಲ್ಲಿಗಲ್ ಬಿಲ್ಡಿಂಗು ಮನೆಗಳನ್ನ ಡೆಮೊಲಿಷ್ ಮಾಡಿ ಸಿಕ್ಬಿದ್ದವ್ರನ್ನ ವಶಪಡಿಸ್ಕೊಂಡಿರೋ ಪೊಲೀಸರು ವಿಚಾರಣೆ ಮಾಡಿ ಕನ್ಫರ್ಮ್ ಆದ್ಮೇಲೆ BSF ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಜೊತೆಗೆ ಇಷ್ಟು ದಿನ ಆಸರೆಯಾಗಿದ್ದ ಭೂಮಿ ಕೂಡ ಸೀಸ್ ಆಗುತ್ತೆ. ಇದರಿಂದ ಲೋಕಲ್ ರೋಡ್ಗಳಿಂದ ಹಿಡಿದು ಇದರಲ್ಲಿ ಶಾಮೀಲಾಗಿರೋ MLA ಗಳಿಗೂ ತಲೆನೋವಾಗಿದೆ ಸುವೇಂದು ಅವರ ಈ 3D ಮಾಡೆಲ್. ಎಕ್ಸಾಕ್ಟ್ ನಂಬರ್ ಇನ್ನು ಆಚೆ ಬಿಟ್ಟಿಲ್ಲ. ಮಾಸ್ ಪಾಪ್ಯುಲೇಷನ್ ಲಾರ್ಜ್ ನಂಬರ್ಸ್ ಅಂದಿದ್ದಾರೆ. ಏನಿಲ್ಲ ಅಂದ್ರೂ ಇವತ್ತೇ 20-25 ಲಕ್ಷ ಜನ ಖಾಲಿ. ಇನ್ನು ನಾನ್ BJP ಸ್ಟೇಟ್ ನಲ್ಲಿ ಎಷ್ಟಿದ್ದಾರೆ ಅವರನ್ನು ಇದೇ ತರ ಮಾಡ್ತಾರ ನೋಡ್ಬೇಕಷ್ಟೇ.